ಈ ವಿಡಿಯೋದಲ್ಲಿ 3 ಲೇಔಟ್ ಅನ್ನ ಒಟ್ಟಿಗೆ ತೋರಿಸ್ತೀನಿ. ಅಂದ್ರೆ ಸ್ವಸ್ತಿಕ್ ವೆಂಚರ್ ಅವರ 3 ಲೇಔಟ್. ಇದು ಬಂದು ಪ್ರೆಸೆಂಟ್ 2000 ಮಾಡಿರುವಂತದ್ದು ಸ್ಕ್ವೇರ್ ಫೀಟ್. ಕಾಲೇಜ್ ಇರ್ಬೋದು, ಸ್ಕೂಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ನಿಮ್ಗೆ ನಿಯರ್ ಬಂದು ಇಲ್ಲಿಂದ ಜಸ್ಟ್ ಒಂದು 400 ಮೀಟರ್ಸ್ ಗೆ ಬಸ್ ಸ್ಟಾಪ್ ಇರುವಂತದ್ದು. ಡ್ರೈನೇಜ್ ಆಗಿದೆ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೂಡ ಆಗಿರುವಂತದ್ದು, ಟ್ರೀ ಪ್ಲಾಂಟೇಶನ್ ಆಗಿದೆ, ಆಲ್ರೆಡಿ ಬಂದು ಕನ್ಸ್ಟ್ರಕ್ಷನ್ ಮಾಡ್ತಿರುವಂತದ್ದು. ಕನ್ವರ್ಷನ್ ಸರ್, ಡಿಸಿ ಕನ್ವರ್ಷನ್ ಈ ಕಥೆ ಬರುವಂತದ್ದು ಸರ್. ಇದು ಬಂದು ನಿಮ್ಗೆ ನರ್ಸಿಂಗ್ ಕಾಲೇಜ್. ಆಲ್ರೆಡಿ ನಿಮ್ಗೆ ಒಂದು 90% ಕಂಪ್ಲೀಟ್ ಆಗ್ತಾ ಬಂದಿರುವಂತದ್ದು. ಅದು CNR ಬಸ್ ಸ್ಟಾಪ್. ಪ್ರೆಸೆಂಟ್ ನಿಮ್ಗೆ ಅಲ್ಲಿ ಬಸ್ ಕನೆಕ್ಟಿವಿಟಿ ಇರುವಂತದ್ದು. ಒಂದೇ ಪ್ಲೇಸ್ ವಿಸಿಟ್ ಮಾಡಿದ್ರೆ 3 ಲೇಔಟ್ ಅನ್ನ ನೋಡಬಹುದು. ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬಹುದು ಅಲ್ವಾ? ನಿಮ್ಗೆ ಬ್ಯಾಂಕ್ ಲೋನ್ ಬಂದು ಅಪ್ ಟು 70 ಇಂದ 75% ನಿಮ್ಗೆ ಲೋನ್ ಮಾಡಿಸ್ಕೊಡುವಂತದ್ದು ಸರ್. ಇದು ಬಂದು 7 ಎಕರೆಗೆ ಮಾಡಿರುವಂತದ್ದು. 160 ಸೈಟ್ ಇರುವಂತದ್ದು. 160 ಸೈಟ್ಗಳು ಈಗ ಅವೈಲೇಬಲ್ ಇದೆ. ಹೌದು. ಜಾಗ ಓಕೆ ಆಯ್ತು ಅಂತ ಹೇಳಿದ್ರೆ ನೀವು ಯಾವ ಸೈಟ್ ನಂಬರ್ ಸೆಲೆಕ್ಟ್ ಮಾಡ್ಕೋತಿರೋ ಜಸ್ಟ್ 5000 ರೂಪೀಸ್ ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ ಸರ್. ಅಷ್ಟೇನಾ? ಹೌದು. ಸೊ ನಮ್ ವೀಕ್ಷಕರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಸರ್? ನಿಮ್ ಕಡೆಯಿಂದ ನಿಮ್ ವಿಡಿಯೋ ನೋಡ್ಕೊಂಡು ಬಂದ ಕಸ್ಟಮರ್ಸ್ ಗಳಿಗೆ 1 ಲಕ್ಷ ನೆಗೆಷಬಲ್ ಕೊಡುವಂತದ್ದು. 1 ಲಕ್ಷ ಡಿಸ್ಕೌಂಟ್ ಕೊಡ್ತೀರಾ? ನಮ್ಮ ಆಫೀಸ್ ಇಂದ ಬಂದು ನಿಮ್ಗೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಗೆ ಕ್ಯಾಬ್ ಫೆಸಿಲಿಟೀಸ್ ನ ಮನೆ ಹತ್ರನೇ ಕೊಡುವಂತದ್ದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ತಾವರೆಕೆರೆಯ ಒಂದು ಲೇಔಟ್ ಒಳಗಡೆ ಬಂದಿದ್ದೀನಿ. ಇದನ್ನು ಬಿಲ್ಡ್ ಮಾಡಿರುವಂಥದ್ದು ಸ್ವಸ್ತಿಕ್ ವೆಂಚರ್ ಅಂತ. ಸೊ ಸ್ವಸ್ತಿಕ್ ವೆಂಚರ್ ಕೆಲಸ ಕಾರ್ಯಗಳನ್ನು ಈ ಹಿಂದೆ ನೀವು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೋಡಿರ್ತೀರಾ. ಈಗ ನಾನು ಏನಿದ್ದೀನಲ್ಲ, ಇಲ್ಲಿ ಕೆಲವೊಂದು ಸೈಟ್ಸ್ಗಳು ಅವೈಲೇಬಲ್ ಇದೆ. ಈ ವಿಡಿಯೋದಲ್ಲಿ 3 ಲೇಔಟನ್ನು ಒಟ್ಟಿಗೆ ತೋರಿಸ್ತೀನಿ. ಅಂದರೆ ಸ್ವಸ್ತಿಕ್ ವೆಂಚರ್ ಅವರ 3 ಲೇಔಟ್ ತಾವರೆಕೆರೆಯಲ್ಲಿ ಏನು ಬಿಲ್ಡ್ ಆಗಿದೆ ಅದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ, ಜೊತೆಗೆ ಮಾಹಿತಿಯನ್ನು ಕೊಡ್ತೀನಿ. ನನ್ನ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋದಕ್ಕೆ, ಮಾಹಿತಿಯನ್ನು ಕೊಡೋದಕ್ಕೆ ಸ್ವಸ್ತಿಕ್ ವೆಂಚರ್ನ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ಸೌಜನ್ಯ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮ ಸ್ವಾಗತ. ಖುಷಿ ಆಯಿತು ಮೇಡಮ್. ನಮ್ಮ ಒಂದು ವಿಡಿಯೋ ನಿಮ್ಮ ಈಗ 3 ಲೇಔಟನ್ನು ಮಾಡುವ ಲೆವೆಲ್ಲಿ ಕರ್ಕೊಂಡು ಹೋಗಿದೆ. ಸುಮಾರು ಜನರಿಗೆ ನಮ್ಮ ಹಳೆಯ ವಿಡಿಯೋ ತುಂಬ ಯೂಸ್ಫುಲ್ ಆಯಿತು. ಸಿಕ್ಕಾಪಟ್ಟೆ ಜನ ಬಂದು ಸೈಟ್ಗಳನ್ನ ತಗೊಂಡ್ರು ಅನ್ನೋದು ಗೊತ್ತಾಯ್ತು. ಹಾಗಾಗಿ ಮತ್ತೊಮ್ಮೆ ವಾಪಸ್ ಬಂದಿರುವಂಥದ್ದು. ಸೊ ಹೆಂಗಿತ್ತು ಮೇಡಮ್? ನಮ್ಮ ಹೋದ ಬಾರಿನ ಒಂದು ಲೇಔಟನ್ನು ತೋರಿಸಿದ್ವಿ, ಅದು ಕೂಡ ತಾವರೆಕೆರೆ ಆ ಭಾಗದಲ್ಲಿ. ಸೊ ಫುಲ್ಲು ಸೋಲ್ಡ್ ಔಟ್ ಅದು? ಹೌದು ಸರ್, ಫುಲ್ ಸೋಲ್ಡ್ ಔಟ್ ಆಗಿರುವಂತದ್ದು ಪ್ರಾಜೆಕ್ಟ್ ಬಂದು. ಆಲ್ರೆಡಿ ಅದರಲ್ಲಿ ಬಂದು ಒಂದು 104 ಸೈಟ್ ಮಾಡಿದ್ದು ಮುಂಚೆ. ಇವಾಗ ಬಂದು ನಾವೇನಾಗಿದೆ ಅಂತ ಹೇಳಿದ್ರೆ ಫುಲ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿರುವಂತದ್ದು ಕಸ್ಟಮರ್ಸ್ ಗಳಿಗೆ. ಇಲ್ಲಿ ಎಷ್ಟಿದೆ ಮೇಡಮ್? ಎಷ್ಟು? ಇಲ್ಲಿ ಬಂದು ನಿಮ್ಗೆ 95 ಸೈಟ್ ಮಾಡಿರುವಂತದ್ದು ಸರ್. 95 ಸೈಟ್ ಗಳಿರುವಂತದ್ದು. ಈಗ ಸದ್ಯಕ್ಕೆ ಎಷ್ಟು ಅವೈಲೇಬಲ್? ಒಂದು 4 ಸೈಟ್ ಇದೆ ಸರ್ ಅಷ್ಟೇ. 4 ಸೈಟ್ ಇದೆ ಅಷ್ಟೇ? ಓಕೆ. ಇಲ್ಲೂ ಕೂಡ ಸೋಲ್ಡ್ ಔಟ್. ಈಗ ಬೇಗ ಬಂದವರಿಗೆ ಆದ್ಯತೆ ಇದೆ. ಇದ್ರ ಜೊತೆಗೆ ಇನ್ನೂ 2 ಲೇಔಟ್ಗಳು ಆಚೆ ಅಲ್ಲಿದೆ, ಅಲ್ಲೊಂದಿದೆ ಅನ್ನೋದು ಗೊತ್ತಾಯ್ತು. ಈಗ ರೇಟ್ಗಳು ಇಲ್ಲೂ ಸೇಮ್, ಅಲ್ಲೂ ಸೇಮ್, ಅಲ್ಲೂ ಸೇಮ್? ಇಲ್ಲ ಸರ್, ಒಂದೊಂದು ಲೇಔಟ್ ಬಂದು ಒಂದೊಂದು ಪ್ರೈಸ್ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇದು ಬಂದು ನಾವು ಸ್ಟಾರ್ಟಿಂಗ್ ಮಾಡಿದ್ದು ಇದು ಆಲ್ಮೋಸ್ಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿರೋಂತ ಲೇಔಟ್. ಇಲ್ಲಿ ಮನೆ ಕಟ್ಕೋಬಹುದು. ಯಾಕೆ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಕಟ್ತಿದ್ದಾರೆ ಮನೆನ. ಸೊ ಆಲ್ರೆಡಿ ವಾಸ ಇದ್ದಾರೆ, ಅಲ್ಲೆಲ್ಲ ಮನೆಗಳಿದಾವೆ. ಇದು ತಾವರೆಕೆರೆ ಮಧ್ಯಭಾಗದಲ್ಲಿ ಇರುವಂತದ್ದಲ್ವಾ? ಸೊ ಹಂಗಾಗಿ ಮನೆ ಕಟ್ಕೊಂಡಿರೋದಕ್ಕೆ ಬೆಸ್ಟ್ ಪ್ಲೇಸ್ ಇದಲ್ವಾ? ಹೌದು. ಓಕೆ. ಈಗ ಎಷ್ಟು ಕೋಟಿ ಇದೆ ಮೇಡಮ್ ಈ ಲೇಔಟ್ಗೆ? ಎಷ್ಟು ರೇಟ್? ಬಂದು ಪ್ರೆಸೆಂಟ್ 2000 ಮಾಡಿರುವಂತದ್ದು ಸ್ಕ್ವೇರ್ ಫೀಟ್. ಓಕೆ. ಈಗ ಅದೇ ರೇಟ್ ಅಲ್ಲಿ ಇದೆಯಾ? ಹೌದು ಸರ್, ಸೇಮ್ ಪ್ರೈಸ್ ಇರುವಂತದ್ದು. ಸೇಮ್ ಪ್ರೈಸ್ ಅಲ್ಲೇ ಇದೆ. ಬ್ಯಾಂಕ್ ಲೋನ್ಗಳು ಇದೆಲ್ಲ ಆಗುತ್ತೆ ಸರ್, ಬ್ಯಾಂಕ್ ಲೋನ್ಗಳಾಗುತ್ತೆ, ಎಲ್ಲ ಆಗುತ್ತೆ. ಓಕೆ. ಈಗ ಎಲ್ಲ ಫೆಸಿಲಿಟೀಸ್ಗಳು ಎಲ್ಲ ಇದೆಯಾ ಇಲ್ಲಿ? ಹೌದು ಸರ್, ಪ್ರತಿಯೊಂದು ಫೆಸಿಲಿಟೀಸ್ ಇರುವಂತದ್ದು. ನಿಮ್ಗೆ ಕಾಲೇಜ್ ಇರ್ಬೋದು, ಸ್ಕೂಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ನಿಮ್ಗೆ ನಿಯರ್ ಬಂದು ಇಲ್ಲಿಂದ ಜಸ್ಟ್ ಒಂದು 400 ಮೀಟರ್ಸ್ ಗೆ ಬಸ್ ಸ್ಟಾಪ್ ಇರುವಂತದ್ದು. ನಿಮ್ಗೆ ಪ್ರತಿಯೊಂದನ್ನು ನಿಯರ್ ಆಗುವಂತದ್ದು. ತಾವರೆಕೆರೆ ಸರ್ಕಲ್ ಇಂದ ಜಸ್ಟ್ ವಾಕಬಲ್ ಇರುವಂತ ಲೇಔಟ್ ಇದು ಪ್ರೆಸೆಂಟ್. ಹೌದು. ಡೆವಲಪ್ಮೆಂಟ್ ಏನೆಲ್ಲ ಮಾಡಿದಿರಾ? ಡೆವಲಪ್ಮೆಂಟ್ ಅಂದ್ರೆ ನೀವು ನೋಡ್ತಿರ್ಬೋದು ಸರ್, ಮೋರಿ ಕೆಲಸ ಆಗಿದೆ, ಡ್ರೈನೇಜ್ ಆಗಿದೆ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೂಡ ಆಗಿರುವಂತದ್ದು, ಟ್ರೀ ಪ್ಲಾಂಟೇಶನ್ ಆಗಿದೆ, ಆಲ್ರೆಡಿ ಬಂದು ಕನ್ಸ್ಟ್ರಕ್ಷನ್ ಮಾಡ್ತಿರುವಂತದ್ದು. ಹೌದು, ಇದೇ ಲೇಔಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರೋಂಥದ್ದು. ಇಲ್ಲಿ ಮನೆ ಕಟ್ತಾ ಇದಾರೆ ಈಗ ಆಲ್ರೆಡಿ. ಇದೇ ಲೇಔಟ್ ಅಲ್ಲಿ ಒಂದು ಸೈಟ್, ಕಾರ್ನರ್ ಸೈಟ್ ಅದು ತಗೊಂಡು ಮನೆ ಕಟ್ತಿದ್ದಾರೆ. ಅಟ್ ಪ್ರೆಸೆಂಟ್ ಇವಾಗ ಕನ್ಸ್ಟ್ರಕ್ಷನ್ ಮಾಡೋದಿಕ್ಕೂ ಕೂಡ ನಾವೇ ನೀರ್ ಸಪ್ಲೈ ಕೂಡ ನಾವೇ ಮಾಡ್ಕೊಡ್ತಾ ಇರೋಂಥದ್ದು. ಇಂಡಿವಿಜುವಲ್ ಬೋರ್ ಆಗಿದೆ ಲೇಔಟ್ ಅಲ್ಲಿ. ಬೋರ್ ಕೂಡ ಇದೆ. ಹೌದು. ಓಕೆ. ವಾಟರ್ ಫೆಸಿಲಿಟೀಸ್ ಏನು ತೊಂದರೆ ಇಲ್ಲ ಹಂಗಾದ್ರೆ? ಆಲ್ರೆಡಿ ಮನೆ ಕಟ್ತಿದ್ದಾರೆ. ಬಹುಶಃ ಯಾರಾದ್ರೂ ಈಗ ನೆಕ್ಸ್ಟ್ ತಗೊಂಡ್ರೆ ಇಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಸರ್. ರಿಜಿಸ್ಟ್ರೇಷನ್ ಮಾಡಿರೋ ಕಸ್ಟಮರ್ಸ್ ಗಳು ವಿತ್ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂತ ಕಸ್ಟಮರ್ಸ್ ಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರುವಂತದ್ದು. ರೆಡಿ ಮಾಡ್ಕೊಂಡು. ಓಕೆ. ಈಗ ಇದು ಯಾವ ಖಾತೆ ಬರುತ್ತೆ ಮೇಡಮ್? ಕನ್ವರ್ಷನ್ ಸರ್, ಡಿಸಿ ಕನ್ವರ್ಷನ್ ಈ ಖಾತೆ ಬರುವಂತದ್ದು. ಓಕೆ, ಸೂಪರ್ ಮೇಡಮ್. ಈಗ ನಾನು ಈ ಲೇಔಟ್ ಅನ್ನು ತೋರಿಸಿದ್ನಲ್ಲ, ಈಗ ಅಲ್ಲೊಂದು ಲೇಔಟ್ ರೆಡಿ ಆಗ್ತಾ ಇದೆ, ಅಲ್ಲಿಗೆ ಹೋಗೋಣ, ಅಲ್ಲೊಂದಿಷ್ಟು ಮಾತಾಡೋಣ. ಜೊತೆಗೆ
ಈ ಸ್ವಸ್ತಿಕ್ ವೆಂಚರ್ ಲೇಔಟ್ ಅಂತ ಹೇಳಿದ್ರೆ ಎಲ್ಲಾ ಫೆಸಿಲಿಟೀಸ್ಗಳು ಇರುತ್ತೆ. ಯಾಕಂದ್ರೆ ನೋಡಿ ಸುಮಾರು ಜನ ಹೇಳ್ತಾರೆ ಕರೆಂಟ್ ಹಾಕೊಡ್ತೀನಿ ಅಂತ, ಆದ್ರೆ ನೀವು ಹಾಕಿನೇ ಕೊಟ್ಟಿದ್ದೀರಿ. ಆಲ್ರೆಡಿ ಮನೆ ಕಟ್ಟಿದ್ದಾರೆ, ಅವರು ಕೂಡ ಕರೆಂಟ್ ಅನ್ನ ಹೇಳ್ಕೊಂಡಿದ್ದಾರೆ ಮನೆಗೆ. ಸೊ ಅಲ್ಲಿಗೆ ಹೋಗೋಣ ಮೇಡಮ್, ಆ ಲೇಔಟ್ ಅಂತ ತೋರ್ಸೋಣ, ಅಲ್ಲೊಂಚೂರು ಮಾತಾಡೋಣ. ಮೇಡಮ್ ಇದು 2ನೇ ಲೇಔಟ್, ಅದ್ರ ಪಕ್ಕದಲ್ಲೇ ಇರುವಂತದ್ದು, ಪಕ್ಕದಲ್ಲೇ ಮಾಡಿರುವಂತದ್ದು. ಬಹುಶಃ ತಾವರೆಕೆರೆ ಪೂರ್ತಿ ನೀವೇ ತಗೊಂಡ್ಬಿಟ್ರೆ ಹೆಂಗೆ ಅಂತ ಗೊತ್ತಾಗಲ್ಲ. ಪ್ಲಾನ್ ಇದೆ ಸರ್, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೋಡೋಣ. ಓಕೆ ಈಗ ಇಲ್ಲಿ ನಿಂತ್ಕೊಂಡ್ರೆ ಇಲ್ಲೇನೋ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ದೊಡ್ಡದಾಗಿ ನಡೀತಿದೆ ಅಂತ ಅನ್ಸುತ್ತೆ. ಏನಿದು ಸರ್? ಇದು ಬಂದು ನಿಮ್ಗೆ ನರ್ಸಿಂಗ್ ಕಾಲೇಜ್. ಓಕೆ, ಆಲ್ರೆಡಿ ನಿಮ್ಗೆ ಒಂದು 90% ಕಂಪ್ಲೀಟ್ ಆಗ್ತಾ ಬಂದಿರುವಂತದ್ದು. ಇದು ಬಂದು ಕಾಳಪ್ಸ್ವಾಮಿ ಮಠ ಇದೆಯಲ್ಲ, ಅವ್ರ ಕಡೆಯಿಂದ ಕನ್ಸ್ಟ್ರಕ್ಷನ್ ಮಾಡ್ತಾರಂತದ್ದು ಅಟ್ ಪ್ರೆಸೆಂಟ್. ಇದ್ರ ಹಿಂಭಾಗ, ಅದ್ರ ಹಿಂಭಾಗ ನಿಮ್ಗೆ ರೋಡ್ ಇದೆ ಸರ್, ರೋಡ್ ಕನೆಕ್ಟಿವಿಟಿ ಸಿಗತ್ತೆ ನಿಮ್ಗೆ. ಡೈರೆಕ್ಟ್ ಅಲ್ಲಿಂದ ಕಾಂಕ್ರೀಟ್ ರೋಡ್ ಬರುತ್ತೆ, ಆ ರೋಡ್ ಇಂದ ನಿಮ್ಗೆ ಡೈರೆಕ್ಟ್ ತಾವರೆಕೆರೆಗೆ ಹೋಗುವಂತದ್ದು. ಓಕೆ, ನಿಮ್ಮ ಹಿಂಭಾಗ ಒಂದು ದೊಡ್ಡ ಎಂಟ್ರೆನ್ಸ್ ಕಾಣಿಸ್ತಿದೆ, ಅದೇ ಎಂಟ್ರಿ ಅಲ್ವಾ ಇಲ್ಲಿಗೆ? ಹೌದು ಸರ್, ನಿಮ್ಗೆ ಈ ಲೇಔಟ್ ಗೆ ಬಂದು ನೀವು 2 ವೇ ಕನೆಕ್ಟಿವಿಟಿ ಬರುವಂತದ್ದು ಸರ್. ನಿಮ್ಗೆ ಈ ಊರೊಳಗಡೆಯಿಂದ ಬರ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ನೋಡಿದ್ರಲ್ಲ ಲೇಔಟ್, ಆ ಲೇಔಟ್ ಇಂದನೂ ಈ ಲೇಔಟ್ ಗೆ ಬರ್ಬಹುದು. ಇಲ್ಲಿ ಬಂದು ನಿಮ್ಗೆ CNR ಲೇಔಟ್ ಅಂತ ಹೇಳ್ಬಿಟ್ಟು, ಅದು CNR ಬಸ್ ಸ್ಟಾಪ್ ಅಟ್ ಪ್ರೆಸೆಂಟ್ ನಿಮ್ಗೆ ಅಲ್ಲಿ ಬಸ್ ಕನೆಕ್ಟಿವಿಟಿ ಇರುವಂತದ್ದು. ಅಲ್ಲಿಂದ ನಿಮ್ಗೆ ಇಲ್ಲಿಂದನೂ ಕನೆಕ್ಟಿವಿಟಿ ಸಿಗುವಂತದ್ದು ಈ ಲೇಔಟ್ ಗೆ. ಅಲ್ಲಿಯೂ ಎಂಟ್ರಿ ಆಗಬಹುದು, ಇಲ್ಲಿಯೂ ಎಂಟ್ರಿ ಆಗಬಹುದು. ಮೇಡಮ್ ಈಗ ಅಲ್ಲೊಂದು ಪ್ರೈಸ್ ಹೇಳಿದ್ರಿ, ಇಲ್ಲಿ ಏನ್ ಪ್ರೈಸ್ ಇದೆ? ಸೇಮ್ ಪ್ರೈಸ್ ಇರುತ್ತಾ ಅಥವಾ ಹೆಂಗೆ? ಇಲ್ಲ ಸರ್, ಇದು ಪ್ರೈಸ್ ಬಂದು ನಿಮ್ಗೆ 2300 ರೂಪಾಯಿ ಕೊಟ್ಟು ಮಾಡಿರುವಂತದ್ದು. ಓಕೆ, ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ತಾವರೆಕೆರೆಗಿಂತ ಬಿಫೋರೇ ಮಾಡಿರುವಂತದ್ದು. ನಿಮ್ಗೆ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಆ ಪೆಟ್ರೋಲ್ ಬಂಕ್ ಇಂದ ಜಸ್ಟ್ 400 ಮೀಟರ್ಸ್ ಆಗುವಂತದ್ದು ಈ ಲೇಔಟ್. 400 ಮೀಟರ್. ಹೌದು. ಓಕೆ, ಇಲ್ಲಿ ಈಗ ಇದನ್ನ ನೋಡ್ತಾ ಇದ್ರೆ ನಂಗೆ ಅನ್ಸುತ್ತೆ ಇದು ಡೆವಲಪ್ಮೆಂಟ್ ಆಗ್ತಾ ಇರುವಂತ ಲೇಔಟ್. ಈಗ ಇನ್ನು ಎಷ್ಟು ಡೆವಲಪ್ಮೆಂಟ್ ಬಾಕಿ ಇದೆ? ಎಷ್ಟು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಒಂದು 90% ಡೆವಲಪ್ಮೆಂಟ್ ಆಲ್ರೆಡಿ ಕಂಪ್ಲೀಟ್ ಆಗಿರುವಂತದ್ದು. ಇನ್ನೇನ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಟಾರ್ ಹಾಕ್ಬೇಕು, ನಿಮ್ಗೆ ಎಲೆಕ್ಟ್ರಿಕಲ್ ಪೋಲ್ ಒಂದು ಹಾಕ್ಬೇಕು. ಓಕೆ, ಅದೆರಡು ಮಾತ್ರ ಪೆಂಡಿಂಗ್ ಇದೆ. ಆಲ್ರೆಡಿ ಈ ರೋ ಅಲ್ಲಿ ಹಾಕಿರುವಂತದ್ದು, ಎಲೆಕ್ಟ್ರಿಕಲ್ ಪೋಲ್ ಹಾಕಿರುವಂತದ್ದು. ಪ್ರೆಸೆಂಟ್ ಈ ಇದ್ರಲ್ಲಿ ಹಾಕುವಂತದ್ದು. ಬಹುಶಃ ಯಾರಾದ್ರೂ ಸೈಟ್ಸ್ ಅನ್ನ ತಗೊಳ್ಳೋರಿದ್ರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡೋದು ಒಳ್ಳೇದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಒಂದೇ ಪ್ಲೇಸ್ ವಿಸಿಟ್ ಮಾಡಿದ್ರೆ 3 ಲೇಔಟ್ ಅನ್ನ ನೋಡಬಹುದು. ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬಹುದು ಅಲ್ವಾ? ಈಗ ಡಾಕ್ಯುಮೆಂಟೇಶನ್ ಇರಬಹುದು ಅಥವಾ ಲೋನ್ಸ್ ಗಳಿರ್ಬಹುದು, ಇದ್ರ ಬಗ್ಗೆ ಒಂದು ಮಾಹಿತಿ ಬೇಕಾಗುತ್ತೆ. ನಿಮ್ಗೆ ಬಂದು ಇದು ಬಂದು ಕನ್ವರ್ಷನ್. ಕನ್ವರ್ಷನ್ ಮಾಡಿಸಿರುವಂತದ್ದು ಪ್ರೆಸೆಂಟ್ ಈ ಖಾತಾ ಬರುವಂತದ್ದು, ನಿಮ್ಗೆ ಇಂಡಿವಿಜುವಲ್ ಈ ಖಾತಾ ಸಿಗುವಂತದ್ದು. ನಿಮ್ಗೆ ಬ್ಯಾಂಕ್ ಲೋನ್ ಬಂದು ಅಪ್ ಟು 70 ಇಂದ 75% ನಿಮ್ಗೆ ಲೋನ್ ಮಾಡಿಸ್ಕೊಡುವಂತದ್ದು. 70 ಇಂದ 75% ಲೋನ್ ಮಾಡಿಸ್ಕೊಡುವಂತದ್ದು. ಇಲ್ಲಿ ಎಷ್ಟು ಸೈಟ್ಸ್ ಗಳಿದೆ ಮೇಡಮ್? ಇದ್ರಲ್ಲಿ ಬಂದು ಒಂದು 6 ಸೈಟ್ ಅವೈಲಬಿಲಿಟಿ ಇರುವಂತದ್ದು, ಪ್ರೆಸೆಂಟ್ 6 ಸೈಟ್ ಇರುವಂತದ್ದು. ಆಲ್ಮೋಸ್ಟ್ ಇದು ಸೋಲ್ಡ್ ಔಟ್ ಆಗಿರುವಂತ ಲೇಔಟ್. 6 ಸೈಟ್ ಗಳಿದೆ. ಹೌದು. ನೋಡಿ, ಯಾರಿಗಾದ್ರೂ ಸೈಟ್ ಬೇಕು ಅನ್ನೋರಿದ್ರೆ ಇಲ್ಲಿಗೆ ಬನ್ನಿ, 3 ಲೇಔಟ್ ಒಟ್ಟಿಗೆ ಸಿಗುತ್ತೆ. ಅಲ್ಲೊಂದು 4-5, ಇಲ್ಲೊಂದು 5-6. ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಕಂಪ್ಲೀಟ್ಲಿ ಅವೈಲೇಬಲ್ ಇದೆ. ಸೊ ಸದ್ಯಕ್ಕೀಗ ಅಲ್ಲಿಗೆ ಹೋಗಿ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಬರೋಣ. ಮೇಡಮ್, ಇದೀಗ 3ನೇ ಲೇಔಟ್, ಸ್ವಸ್ತಿಕ್ ವೆಂಚರ್ ಅವರ 3ನೇ ಲೇಔಟ್. ಓಕೆ, ಇಲ್ಲಿ ಏನ್ ಕೋಟ್ ಮಾಡ್ತಿದ್ದೀರಾ ಮೇಡಮ್? ಇಲ್ಲಿ ಎಷ್ಟು ಪ್ರೈಸ್ ಇದೆ? ಇದು ಬಂದು ಫ್ರೀ ಲಾಂಚಿಂಗ್ ಅಲ್ಲಿ ಮಾಡ್ತಾರಂತದ್ದು ಸರ್. ಪ್ರೆಸೆಂಟ್ ಒಂದು 50% ಡೆವಲಪ್ಮೆಂಟ್ ಆಗಿದೆ. ಫ್ರೀ ಲಾಂಚಿಂಗ್ ಇದೆಯಾ ಇದು? ಹೌದು, ಫ್ರೀ ಲಾಂಚಿಂಗ್ ಅಲ್ಲಿ ಇರುವಂತದ್ದು. ನಿಮ್ಗೆ ಆ ಲೇಔಟ್ ಅಲ್ಲಿ ನೋಡಿದ್ರಿ ಅಲ್ವಾ, 2 ಲೇಔಟ್ ನೋಡಿದ್ರಿ ಅಲ್ವಾ? ಆ ಲೇಔಟ್ ಗಳಲ್ಲಿ ನಿಮ್ಗೆ ಈಸ್ಟ್ ಫೇಸಿಂಗ್ ಬೇಕು ಅಂತ ಇರುತ್ತೆ, ನಾರ್ತ್ ಫೇಸಿಂಗ್ ಬೇಕು ಅಂತ ಇರುತ್ತೆ. ಆ ಕಸ್ಟಮರ್ಸ್ ಗಳಿಗೆ ಆ ಸೈಟ್ ಗಳಲ್ಲಿ ಸಿಗದಲ್ಲ ಇರೋ ಕಾರಣದಿಂದ ಈ ಲೇಔಟ್ ನ ಫ್ರೀ ಲಾಂಚಿಂಗ್ ಅಲ್ಲಿ ಕೊಡ್ತಾರಂತದ್ದು. ಓಕೆ, ಸೂಪರ್. ಹಂಗಾದ್ರೆ ಇಲ್ಲೊಂದು ಬೆಸ್ಟ್ ಪ್ರೈಸ್ ಇದ್ದೇ ಇರುತ್ತೆ. ಸೊ ಅದನ್ನು ಕೂಡ ಬೇಗ ಯಾರ್ಯಾರು ಬೇಕು ಅವರು ಬಂದು ಬ್ಲಾಕ್ ಮಾಡ್ಕೋಬಹುದು. ಇಲ್ಲಿ ಒಟ್ಟು ಟೋಟಲ್ ಎಷ್ಟು ಸೈಟ್ಗಳಿದೆ ಸರ್? ಇದು ಬಂದು 7 ಎಕರೆಗೆ ಮಾಡಿರುವಂತದ್ದು, 160 ಸೈಟ್ ಇರುವಂತದ್ದು. 160 ಸೈಟ್ಗಳು ಈಗ ಅವೈಲೇಬಲ್ ಇದೆ. ಹೌದು. ಏನು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಏನೆಲ್ಲ ಮಾಡ್ತಿದ್ರ ಇಲ್ಲಿ? ಸರ್, ಇದರಲ್ಲಿ ಬಂದು ನಿಮ್ಗೆ ಬೇಸಿಕ್ ಕಮ್ಯುನಿಟೀಸ್, ಮನೆ ಕಟ್ಕೊಂಡಿರಕ್ಕೆ ವಾಟರ್ ಫೆಸಿಲಿಟೀಸ್ ಇರ್ಬೋದು, ಟಾರ್ ಇರ್ಬೋದು, ಎಲೆಕ್ಟ್ರಿಸಿಟಿ, ಟ್ರೀ ಪ್ಲಾಂಟೇಶನ್, ಆರ್ಚ್, ಗೇಟೆಡ್ ಕಮ್ಯುನಿಟಿ, 24x CC ಕ್ಯಾಮ್ರಾ ವಿತ್ ಸೆಕ್ಯೂರಿಟಿನ ಇಡುವಂತದ್ದು. ಓಕೆ, ಮೈನ್ ರೋಡ್ ಇಂದ ಎಷ್ಟು ಒಳಗಡೆ ಬರ್ಬೇಕು ಮೇಡಮ್? ಈಗ ಸರ್, ನಿಮ್ಗೆ ತಾವರೆಕೆರೆಗಿಂತ ಬಿಫೋರೇ ನಿಮ್ಗೆ ಅಲ್ಲಿ ನಿಮ್ಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬರುತ್ತೆ ಸರ್. ಆ ಪೆಟ್ರೋಲ್ ಬಂಕ್ ಇಂದ ಜಸ್ಟ್ ನೀವು ಬಂದ್ರೆ ನಿಮ್ಗೆ ಜಸ್ಟ್ 400 ಮೀಟರ್ಸ್ ಆಗುತ್ತೆ. ಲೆಫ್ಟ್ ಸೈಡ್ ಗೆ ಬಂದು ನಿಮ್ಗೆ ಶಿವಲಿಂಗ್ ರೆಸಾರ್ಟ್ ಅಂತ ಬರುತ್ತೆ. ಆ ರೆಸಾರ್ಟ್ ಆಗಿದ ತಕ್ಷಣ ನಿಮ್ಗೆ CNR ಲೇಔಟ್ ಬಸ್ ಸ್ಟಾಪ್ ಬರುತ್ತೆ. ಆ ಬಸ್ ಸ್ಟಾಪ್ ಇಂದ ಜಸ್ಟ್ ಒಂದು 300 ಮೀಟರ್ಸ್ ಆಗುವಂತದ್ದು ನಮ್ಮ ಲೇಔಟ್. ಈಗ ಇದು ಪ್ರೀ ಲಾಂಚಿಂಗ್ ಆಗಿ ಈಗ ಸದ್ಯಕ್ಕೆ ಇದೆ. ಯಾರು ಬೇಗ ಬಂದ್ರೆ ಅವ್ರಿಗೆ ಒಂದು ಒಳ್ಳೆ ಆದ್ಯತೆಯನ್ನ ಕೊಡ್ತೀರಾ. ಇಲ್ಲೂ ಕೂಡ ಬ್ಯಾಂಕ್ ಲೋನ್ ಗಳು ಯಾವ ರೀತಿ ಫೆಸಿಲಿಟಿ
ಫೆಸಿಲಿಟೀಸ್ ಇರೋದು? ಸರ್ ಇಲ್ಲೂ ಕೂಡ ನಮ್ಗೆ 70-75% ಬ್ಯಾಂಕ್ ಲೋನ್ ನ ಮಾಡಿಸ್ಕೊಡೋ ಅಂತದ್ದು. ಈಗ ಆಲ್ರೆಡಿ ನಾವು ಒಂದು 80-85 ಸೈಟ್ಗಳನ್ನ ಆ ಲೇಔಟ್ ಅಲ್ಲಿ ಒಂದು 85 ಸೈಟ್ ರಿಜಿಸ್ಟ್ರೇಷನ್ ಮಾಡಿದೀವಿ, ಆ ಲೇಔಟ್ ಅಲ್ಲಿ ಒಂದು 90 ಸೈಟ್ ರಿಜಿಸ್ಟ್ರೇಷನ್ ಮಾಡಿರೋ ಅಂತದ್ದು. ಆಲ್ಮೋಸ್ಟ್ ಒಂದು 100-150 ಸೈಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡಿ ಕಸ್ಟಮರ್ ಗಳಿಗೆ ಇದ್ ಕೊಟ್ಟಿರೋ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈಗ ಕಸ್ಟಮರ್ಗೆ. ಸ್ವಸ್ತಿಕ್ ವೆಂಚರ್ ಅಂತ ಹೇಳಿದ್ರೆ ಒಂದು ಟ್ರಸ್ಟ್ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಈಗ ನನ್ಗೇನೋ ಇದನ್ನ ನೋಡಕ್ ಬಂದೆ ನಾನು, ಡಾಕ್ಯುಮೆಂಟೇಶನ್ ಎಲ್ಲ ಯಾವ ರೀತಿ ಕೊಡ್ತೀರಾ? ಎಷ್ಟು ನಾವು ದುಡ್ಡು ಕೊಟ್ಟು ತಗೊಂಡು ಹೋಗ್ಬೇಕು? ಸರ್ ನೀವು ಬಂದು ಫಸ್ಟ್ ಜಾಗ ನೋಡಿ, ಜಾಗ ಓಕೆ ಆಯ್ತು ಅಂತ ಹೇಳಿದ್ರೆ ನೀವು ಯಾವ ಸೈಟ್ ನಂಬರ್ ಸೆಲೆಕ್ಟ್ ಮಾಡ್ಕೋತಿರೋ ಜಸ್ಟ್ 5,000 rupees ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ ಸರ್. ಅಷ್ಟೇನಾ? ಹೌದು. ನಿಮ್ಗೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಕೊಡುವಂತದ್ದು. ನಿಮ್ಗೆ ಬಂದು 7 ದಿನ ಟೈಮ್ ಇರುವಂತದ್ದು ಸರ್, ಒಂದ್ ವಾರ ಟೈಮ್ ಇರುವಂತದ್ದು. ನಿಮ್ಗೆ ಒಂದ್ ವಾರದಲ್ಲಿ ನೀವು ಲೀಗಲ್ ಕ್ಲಿಯರ್ ಮಾಡಿಸ್ಕೊಳ್ಳಿ. ಲೀಗಲ್ ಓಕೆ ಆಯ್ತು ಅಂತ ಹೇಳಿದ್ಮೇಲೆ 30% ನ ಪೇಮೆಂಟ್ ಮಾಡ್ಕೊಳ್ಳೋ ಅಂತದ್ದು. ಓಕೆ ಸೂಪರ್. ಈಗ ನಿಮ್ ಹಿಂಭಾಗ ನಾನು ನೋಡ್ತಾ ಇದ್ದೀನಿ, ಒಂದಿಷ್ಟು ಮನೆಗಳು ಕೂಡ ಕಾಣಿಸ್ತಿದಾವ್ ನನ್ಗೆ. ಅಂದ್ರೆ ಇದು ಒಂಥರ ತುಂಬಾ ಚೆನ್ನಾಗಿದೆ. ಆ ಕಡೆ ನೋಡಿದ್ರೆ ಸಖತ್ತಾಗಿ ಕ್ಲೀನ್. ಇದು ಬಂದು ನಿಮಗೆ ದೊಡ್ಡಾಲದ ಮರ ಕನೆಕ್ಟಿವಿಟಿ ಸಿಗೋ ಅಂತದ್ದು ಸರ್. ನೀವು ಸ್ಟ್ರೈಟ್ ಹೋಗ್ತೀರಾ ಅಂತ ಹೇಳಿದ್ರೆ ದೊಡ್ಡಾಲದ ಮರಗೆ ಕನೆಕ್ಟಿವಿಟಿ ಸಿಗೋ ಅಂತದ್ದು. ಓಕೆ ದೊಡ್ಡಾಲದ ಮರಕ್ಕೆ ಕನೆಕ್ಟಿವಿಟಿ ಸಿಗುತ್ತೆ. ಓಕೆ ಮೇಡಮ್, ಈಗ ಫೈನಲಿ ನಾನು ನಿಮ್ಮ ಹತ್ರ ಕೇಳೋದು, ನಮ್ಮ ವೀಕ್ಷಕರು ಬಂದ್ರೆ ನಮ್ಮ ವೀಕ್ಷಕರಿಗೆ ಏನ್ ಕೊಡ್ತೀರಾ? ಈಗ ಸೈಟ್ ಕೊಡೋಕೆ ನೀವು ರೆಡಿ ಇದ್ದೀರಾ ಅನ್ನೋದು ಗೊತ್ತು. ಖಾಲಿ ಸೈಟ್ ಕೊಟ್ರೆ ಆಗಲ್ಲ, ಮತ್ತೆ ನೀವು ಹೇಳಿದ ಪ್ರೈಸಿಗೆ ನಮ್ಗೆ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬಹುದು. ಸೊ ನಮ್ ವೀಕ್ಷಕರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ನಿಮ್ ಕಡೆಯಿಂದ ನಿಮ್ ವಿಡಿಯೋ ನೋಡ್ಕೊಂಡು ಬಂದ ಕಸ್ಟಮರ್ಸ್ ಗಳಿಗೆ 1 ಲಕ್ಷ ನೆಗೆಷಬಲ್ ಕೊಡೋ ಅಂತದ್ದು. 1 ಲಕ್ಷ ಡಿಸ್ಕೌಂಟ್ ಕೊಡ್ತೀರಾ? ಪ್ರೈಸ್ ಅಲ್ಲಿ 1 ಲಕ್ಷ ಕಡಿಮೆ ಮಾಡ್ತೀರಾ? ಹಂಗಾದ್ರೆ ನೋಡಿ, ಇದು ಒಂದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಈಗ ಡೈಮೆನ್ಷನ್ ಯಾವ್ದೆಲ್ಲ ಇದೆ ಸರ್? ನಿಮ್ಗೆ 20-40, 30-40, 30-50, 60-40 ಸಿಗೋ ಅಂತದ್ದು. ಪ್ರೆಸೆಂಟ್ ಎಲ್ಲಾ ಡೈಮೆನ್ಷನ್ ಎಲ್ಲ ಸಿಗೋ ಅಂತದ್ದು. ನಿಮ್ಗೆ ಈಸ್ಟ್, ನಾರ್ತ್, ಕಾರ್ನರ್, ವೆಸ್ಟ್ ಫೇಸಿಂಗ್, ಸೌತ್ ಫೇಸಿಂಗ್, ಪ್ರತಿಯೊಂದು ಫೇಸಿಂಗ್ಸ್ ಗಳು ಸಿಗೋ ಅಂತ ಲೇಔಟ್ ಇದು. ಇವು ಬಂದು ಜಾಗ ನೋಡಿ ಲೀಗಲ್ ಕ್ಲಿಯರ್ ಆದ್ಮೇಲೆ 30% ಪೇಮೆಂಟ್ ಮಾಡ್ಕೊಂಡು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಹೋಗ್ತೀರಾ ಅಂತ ಹೇಳಿದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಸಪೋಸ್ ಏನಾದ್ರು ಬ್ಯಾಂಕ್ ಲೋನ್ಗೆ ಏನಾದ್ರು ಹೋಗ್ತೀರಾ ಅನ್ನೋದಿತ್ತು ಅಂತ ಹೇಳಿದ್ರೆ 30% ಪೇಮೆಂಟ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಇನ್ ರಿಮೈನಿಂಗ್ ಏನಿದೆಯೋ ಅದನ್ನ ಬ್ಯಾಂಕ್ ಲೋನ್ ಮಾಡಿಸ್ಕೊಡೋ ಅಂತ. ಸರ್ ನಮ್ಮ ಆಫೀಸ್ ಬಂದು ನಿಮ್ಗೆ ರಾಜಾಜಿನಗರ್ ವೆಸ್ಟ್ ಆಫ್ ಕಾರ್ ರೋಡ್ ಇದೆಯಲ್ಲ, ಆ ವೆಸ್ಟ್ ಆಫ್ ಕಾರ್ ರೋಡ್ ಇಂದ ಸಿಗ್ನಲ್ ಇಂದ ನಿಮ್ ಲೆಫ್ಟ್ ಸೆಕೆಂಡ್ ಬಿಲ್ಡಿಂಗ್. ಸೂಪರ್. ನೋಡಿ ವೀಕ್ಷಕರೇ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಮೇಡಮ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇ ಅಲ್ಲಿ. ಇವರ ಒಂದು ಕಂಪನಿಯ ನಂಬರ್ ಕೂಡ ಇರುತ್ತೆ. ಸೊ ನೀವೇ ನೇರವಾಗಿ ಅವರಿಗೆ ಕರೆ ಮಾಡಬಹುದು. ಇಲ್ಲ ನಾನು ಆಫೀಸ್ಗೆ ಹೋಗ್ತೀನಿ, ಸೈಟ್ ವಿಸಿಟ್ ಮಾಡ್ತೀನಿ ಅನ್ನೋರಿದ್ರು ಕೂಡ ಆಫೀಸ್ಗೂ ಕೂಡ ಹೋಗ್ಬಹುದು. ಆಫೀಸ್ ಲೊಕೇಶನ್ ಇರುತ್ತೆ, ಜೊತೆಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ನಿಮ್ಮ ಆಫೀಸಿಂದ ಏನಾದ್ರು ಫ್ರೀ ಕ್ಯಾಬ್ ಫೆಸಿಲಿಟಿ? ಹೌದು ಸರ್, ಕಂಪ್ನಿ ಕಡೆಯಿಂದ ಬಂದು ನಿಮ್ಗೆ ನಮ್ಮ ಆಫೀಸ್ ಇಂದ ಬಂದು ನಿಮ್ಗೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಗೆ ಕ್ಯಾಬ್ ಫೆಸಿಲಿಟೀಸ್ ನ ಮನೆ ಹತ್ರನೇ ಕೊಡುವಂತದ್ದು. ಫ್ರೀ ಸೈಟ್ ವಿಸಿಟಿಂಗ್ಸ್ ಕೂಡ ಇರುವಂತದ್ದು ನಮ್ಮ ಕಂಪನಿಯಿಂದ. ಯಾರಿಗಾದ್ರೂ ಸೈಟ್ ನೋಡಕ್ ಬೇಕು ಅಂತ ಹೇಳಿದ್ರೆ ಇವ್ರಿಗೆ ಕರೆ ಮಾಡಿ ನಾವು ನೋಡಕ್ ಬರ್ತೀವಿ ಅಂತ ಹೇಳಿದ್ರೆ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇವ್ರು ಕೊಡ್ತಾರೆ ಅಲ್ವಾ ಮೇಡಮ್? ಓಕೆ ಸೂಪರ್, ಖುಷಿ ಆಯ್ತು. ಸೊ ಇಲ್ಲೂ ಕೂಡ ಸುಮಾರು ಸೈಟ್ ಇದೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಒಂದೇ ವಿಡಿಯೋದಲ್ಲಿ 3 ಲೇಔಟ್ ಅನ್ನ ತೋರಿಸಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿರುವಂಥದ್ದು ಮೇಡಮ್. ಸ್ವಸ್ತಿಕ್ ವೆಂಚರ್ನ ಕಳೆದ ಬಾರಿ ಲೇಔಟ್ ಅನ್ನ ನಾವು ತೋರಿಸಿದ್ವಿ. ಸುಮಾರು ಜನರಿಗೆ ಅದು ಹೆಲ್ಪ್ ಆಯ್ತು. ಇದು ಕೂಡ ಹೆಲ್ಪ್ ಆಗಲಿ. ಯಾಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಇವರು 100% ಪಕ್ಕಾ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ ಮತ್ತೆ ಫುಲ್ಲಿ ಡೆವಲಪ್ ಮಾಡ್ಕೊಡ್ತಾರೆ ಅನ್ನೋದು ಕೂಡ ಒಂದು ಒಳ್ಳೆಯ ಹೆಸರು ಕೂಡ ಇದೆ. ಸರ್ ನಮ್ದು ಒಂದು ಮೇನ್ ಕಾನ್ಸೆಪ್ಟ್ ಬಂದು ಕಸ್ಟಮರ್ಸ್ ಗಳಿಗೆ ರಿಜಿಸ್ಟ್ರೇಷನ್ ಅಂದ್ರೆ ಇವಾಗ ಯಾವ ಸೈಟ್ ನೋಡಿರ್ತಾರೋ ಆ ಸೈಟ್ ನ ಮೇನ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಡೋ ಅಂತ ಕಾನ್ಸೆಪ್ಟ್ ಇರೋ ಅಂತದ್ದು ನಮ್ದು. ಓಕೆನಾ? ಇವಾಗ ಬಂದು ಯಾರೋ ಕಸ್ಟಮರ್ ಈ ಸೈಟ್ ನ ನೋಡ್ಕೊಂಡು ಹೋಗಿರ್ತಾರೆ, ನೆಕ್ಸ್ಟ್ ಆ ಸೈಟ್ ನ ಯಾರೋ ಕೊಡೋದಿಲ್ಲ ಬೇರೆ ಕಂಪ್ನಿಗಳಲ್ಲಿ. ನಮ್ ಕಂಪ್ನಿಗಳಲ್ಲಿ ಯಾವ ಸೈಟ್ ಗಳನ್ನ ನೋಡ್ಕೊಂಡು ಹೋಗಿರ್ತಾರೋ ಆ ಸೈಟ್ ನೇ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ಅವ್ರ ಮನೆ ಬಾಕ್ಲಿಗೆ ಆ ಪತ್ರನ ಕೊಡೋ ಅಂತದ್ದು. ಓಕೆ ಸೂಪರ್ ಮೇಡಮ್, ಖುಷಿ ಆಯ್ತು. ಸೊ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ ಮೇಡಮ್. ಒಳ್ಳೇದಾಗಲಿ, ವಿಶ್ ಯು ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸೊ ನೋಡಿ ಯಾರಿಗೆ ಸಿಗುತ್ತೆ ಇಷ್ಟು ಅಪಾರ್ಚುನಿಟಿ? ಎಲ್ಲಿ ಬಂದರೂ ಸೈಟೇ. ಸೊ ಬೆಂಗಳೂರಲ್ಲಿ ಒಂದು ಸೈಟ್ ಇದ್ದರೆ ಒಂದು ಮನೆ ಆದರೂ ಕಟ್ಕೋಬಹುದು. ನಮ್ಮ ಕನಸು ಬಹುಶಃ ಮುಂದಿನ ದಿನದಲ್ಲಿ ನಾವೊಂದು ಇನ್ವೆಸ್ಟ್ ಮಾಡಿದ್ದು ಡಬಲ್ ಆಗುತ್ತೆ ಅಂತ ಅಂದಾಜು ಕೂಡ ಮಾಡ್ಬೋದು. ನೀವು ಏನೇ ನೋಡಿದ್ರು ಕೂಡ ಒಂದ್ಸಲ ಡಾಕ್ಯುಮೆಂಟೇಷನ್ ಪಕ್ಕಾ ಚೆಕ್ ಮಾಡ್ಕೊಳ್ಳೇಬೇಕು. ಅದನ್ನು ನಾವು ಎಲ್ಲ ವಿಡಿಯೋದಲ್ಲೂ ಹೇಳ್ತೀವಿ. ಸೊ ಇಲ್ಲಿಗೆ ಬನ್ನಿ, ಬರೋರು ಒಬ್ಬರೇ ಬರಬೇಡಿ, ಫ್ಯಾಮಿಲಿ ಜೊತೆಗೆ ಬನ್ನಿ. ಫುಲ್ ಲೇಔಟನ್ನು ನೋಡಿ. ಇಲ್ಲಿ 3 ಲೇಔಟ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಅದನ್ನು ನೋಡಿ. ಬರೋ ಮುಂಚೆ ಅವ್ರ ನಂಬರನ್ನು ಏನು ಕೊಟ್ಟಿರ್ತೀನಿ ಅವರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.